ಇದು ಕೇವಲ ಹಾಡಲ್ಲ, ಇದೊಂದು ಮಂತ್ರ. ಇದು ಬಂಕಿಂಚಂದ್ರ ಅವರು ಮಹರ್ಷಿಗಳು ಅಂತ. ಇದರಲ್ಲಿ ಪ್ರತಿಯೊಂದು ಪದವು ಮಂತ್ರವಾಗಿ ಒಂದು ಶಕ್ತಿ ರೂಪವಾಗಿ ಅದು ಹೊರಗೆ ಬರುತ್ತೆ. ತುಂಬಾ ಜನ ತಮ್ಮ ಭಾಷೆಗಳಲ್ಲಿ ಭಾರತ ಮಾತೆಯನ್ನ ಕಾಣತಕ್ಕಂಥ ಹಾಡುಗಳನ್ನು ರಚನೆ ಮಾಡ್ತಾರೆ. ನಾವು ಒಂದೇ ಮಾತರಂನಲ್ಲಿ ಏನು ವರ್ಣನೆ ಕೇಳ್ತೀವಿ, ಭಾರತ ಮಾತೆಯ ವರ್ಣನೆಯನ್ನ ಅದೇ ವರ್ಣನೆ ಕುವೆಂಪು ಅವರು ಕನ್ನಡ ಮಾತೆ ಬಗ್ಗೆ ಬರ್ತಿದ್ದಾರೆ. ಒಂದೇ ಮಾತರಂ ಎಲ್ಲ ನಮ್ಮ ಸಾಹಿತಿಗಳಿಗೆ ಒಂದು ಪ್ರೇರಣೆ ಕೊಡುತ್ತೆ. ಹಾಗಾಗಿ ಒಂದೇ ಮಾತರಮನ್ನ ನಿಷೇಧ ಮಾಡಬೇಕು ಅಂತ. ನಿಷೇಧ ಮಾಡಲು ಹೇಗೆ ಸಾಧ್ಯ ಆಗುತ್ತೆ? ಅದು ಏನಿದೆ ಅಡಗಿದೆ ಇದರಲ್ಲಿ? ಯಾಕೆ ಇಷ್ಟೊಂದು ಜನ ಒಂದೇ ಮಾತರಂ ಗೀತೆಗೆ ಇಷ್ಟೊಂದು ಮಹತ್ವ ಕೊಡ್ತಾರೆ? ಇಡೀ ಭಾರತ ಮಾತೆಯ ವರ್ಣನೆ ಮಾಡ್ತಕ್ಕಂಥ ಒಂದು ಗೀತೆ ಒಂದೇ ಮಾತರಂ. ಒಂದೇ ಮಾತರಂ ಅಂತ ತಾಯಿ ವಂದಿಸುವೆ ಅಂತ ಭಾಳ ಸಹಜವಾಗಿರ್ತಕ್ಕಂಥ ಅರ್ಥ. ಆದರೆ ಅದರಲ್ಲಿ ಒಂದು ಮಂತ್ರಶಕ್ತಿ ಇತ್ತದು. ಸಾಮಾನ್ಯವಾಗಿ ಈ ಯಾವ ಒಂದು ಪದಗಳಿಗೆ ಸಾಮಾನ್ಯ ನಾವು ಶ್ಲೋಕ ಹೇಳ್ತೀವಿ, ಮಂತ್ರಗಳು ಹೇಳ್ತೀವಿ, ಆ ಮಂತ್ರಗಳಿಗೆ ಪ್ರತಿಯೊಂದು ಪದಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಅದಕ್ಕೆ. ಹಾಗಾಗಿ ಅದು ಮಂತ್ರವಾಗಿ ಅದು ಹೊರಗೆ ಬರುತ್ತೆ. ಅದು ಇದನ್ನು ಅರವಿಂದರು ಉಲ್ಲೇಖ ಮಾಡ್ತಾರೆ. ಇದು ಕೇವಲ ಹಾಡಲ್ಲ, ಇದೊಂದು ಮಂತ್ರ ಅಂತ. ಈ ಮಂತ್ರವನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ಪರಂಪರೆ ಒಳಗೆ ಋಷಿಮುನಿಗಳಿಗಿತ್ತು. ಋಷಿಮುನಿಗಳಿಗೆ ಮಂತ್ರಗಳನ್ನು ಕೊಡ್ತಾರೆ. ಅಂದರೆ ಅನೇಕ ಮಂತ್ರಗಳು ಇದ್ದಾವೆ, ನಾವು ಹಾಡ್ತಿರ್ತೀವಿ, ನಮ್ಮ ಪರಂಪರೆಯಲ್ಲಿ ಇದ್ದಾವೆ, ಅದು ಇವತ್ತೇ ಕೂಡ ಇದ್ದಾವೆ. ಹಾಗೆ ಮಂತ್ರ ಕೊಡ್ತಕ್ಕಂಥ ಒಂದು ಪರಂಪರೆ, ಮಹರ್ಷಿ ಪರಂಪರೆ ನಮ್ಮ ದೇಶದಲ್ಲಿ ಅದು ನಿರ್ನಾಮ ಆಗಿಲ್ಲ, ಅದು ಮುಂದುವರ್ಕೊಂಡು ಬಂದಿದೆ. ಅದಕ್ಕೆ ಸ್ವತಃ ಅರವಿಂದರೇ ಸಾಕ್ಷಿ. ಅದಕ್ಕೆ ಅರವಿಂದ್ರ ಈ ಮಾತನ್ನು ಹೇಳ್ತಾರೆ ಬಂಕಿಂಚಂದ್ರ ಬಗ್ಗೆ. ಯಾಕೆಂದರೆ ಅದೊಂದು ಮಂತ್ರ ಕೊಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅಂದರೆ ಅವರು ಮಹರ್ಷಿಯವರು. ಹಾಗಾಗಿ ಬಂಕಿಂಚಂದ್ರ ಅವರು ಮಹರ್ಷಿಗಳು ಅಂತ. ಹಾಗಾಗಿ ಇದರಲ್ಲಿ ಪ್ರತಿಯೊಂದು ಪದವು ಮಂತ್ರವಾಗಿ ಒಂದು ಶಕ್ತಿ ರೂಪವಾಗಿ ಅದು ಹೊರಗೆ ಬರುತ್ತದೆ. ಹಾಗೆ ಒಂದೇ ಮಾತರಂಗಂಥದ್ದು ಒಂದು ಸ್ವತಂತ್ರ ಹೋರಾಟದ ಒಂದು ರಣಘೋಷವಾಗಿ ಅದು ಹೊರಗೆ ಬರುತ್ತದೆ. ಆಮೇಲೆ ಇಡೀ ದೇಶಾದ್ಯಂತ ಒಂದೇ ಮಾತರಂ ಗೀತೆ ಪ್ರಚಲಿತ ಆದಮೇಲೆ ತುಂಬ ಜನ ತಮ್ಮ ಭಾಷೆಗಳಲ್ಲಿ ಈ ಒಂದೇ ಮಾತರಂ ಅಂದರೆ ಭಾರತ ಮಾತೆಯನ್ನು ಕಾಣತಕ್ಕಂಥ ಹಾಡುಗಳನ್ನು ರಚನೆ ಮಾಡ್ತಾರೆ. ತಮಿಳಲ್ಲಿ, ತೆಲುಗಿನಲ್ಲಿ, ಕನ್ನಡದಲ್ಲಿ, ಎಲ್ಲ ಭಾಷೆಗಳಲ್ಲೂ ತಮ್ಮ ಭಾಷೆಗಳಲ್ಲಿ ಬೇರೆ ಬೇರೆ ಅರ್ಥ ಬರೋ ಹಾಗೆ. ಉದಾಹರಣೆಗೆ ನಾವು ತಗೊಳ್ಬೇಕು ಅಂತಂದರೆ ಒಂದೇ ತ್ವಂ ಭೂದೇವಿ ಆರ್ಯ ಮಾತರಂ ಅಂತ ಒಂದು ಇದೆ. ಹಾಗೆ ಜಯತು ಪದಯುಂಗಳಂ ತೇ ನಿರಂತರಂ ಅಂತೇಳಿ ಕನ್ನಡದಲ್ಲಿ ಕುವೆಂಪು ಅವರು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಬರೆದಿರ್ತಕ್ಕಂಥದ್ದು. ಹೀಗೆ ಎಲ್ಲ ಭಾಷೆಗಳಲ್ಲಿ ಭಾರತವನ್ನು, ಕರ್ನಾಟಕ ಕುವೆಂಪು ಅಂತ ಹೇಳಿದ್ರು ಭಾರತ ಜನನಿ, ಭಾರತೀಯ ಜನನಿಯ ತನುಜಾತೆ ಕರ್ನಾಟಕ ಮಾತೆ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಕಲ್ಪನೆ. ನಾವು ಒಂದೇ ಮಾತರಂನಲ್ಲಿ ಏನು ವರ್ಣನೆ ಕೇಳ್ತೀವಿ, ಭಾರತ ಮಾತೆಯ ವರ್ಣನೆಯನ್ನು ಅದೇ ವರ್ಣನೆ ಕುವೆಂಪು ಅವರು ಕನ್ನಡ ಮಾತೆ ಬಗ್ಗೆ ಬರೆದಿದ್ದಾರೆ ಮತ್ತು ಅದನ್ನು ಭಾರತ ಮಾತೆಗೆ ಜೋಡಿಸಿದ್ದಾರೆ. ಹೇಗೆ ಯಾರು ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾಳ ಸುಂದರವಾಗಿರ್ತಕ್ಕಂಥ ಗೀತೆ. ಈಗ ನಾವು ಅದನ್ನು ನಾಡಗೀತೆಯಾಗಿ ನಾವು ಹಾಡ್ತಾ ಇದ್ದೀವಿ ಅದನ್ನು. ಅಂದರೆ ಈ ರೀತಿ ಆ ಒಂದೇ ಮಾತರಂ ಎಲ್ಲ ನಮ್ಮ ಸಾಹಿತಿಗಳಿಗೆ ಒಂದು ಪ್ರೇರಣೆ ಕೊಡ್ತು. ತಮ್ಮ ಭಾಷೆಗಳಲ್ಲಿ ಭಾರತ ಮಾತೆಯಾಗಿ ಕವನವನ್ನು ರಚನೆ ಮಾಡ್ತಕ್ಕಂಥ, ಒಂದು ಭಾರತ ಮಾತೆಯನ್ನು ವರ್ಣಿಸ್ತಕ್ಕಂಥ ಒಂದು ಪದ್ಧತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಇದಕ್ಕೊಂದು ದೊಡ್ಡ ಮಹತ್ವ ಬರಲಿಕ್ಕೆ ಶುರುವಾಗ್ತದೆ, ಅದು ಮಹತ್ವ ಪಡೆಯುತ್ತದೆ. ಹಾಗಾಗಿ ಬ್ರಿಟಿಷರು ಇದಕ್ಕೆ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅದೊಂದು ರಣಘೋಷವಾಗಿಬಿಟ್ಟಿದೆ. ಯಾಕೆ ಅದನ್ನು ವಿರೋಧ ಮಾಡ್ತಿದ್ರು ಅಂತಂದರೆ, ಎಂಥ ಧೈರ್ಯವನ್ನು ತುಂಬ್ತಾ ಇತ್ತು ಅಂತಂದರೆ ಆ ಒಂದೇ ಮಾತರಂ ಗೀತೆ ಮತ್ತು ಆ ಒಂದೇ ಮಾತರಂ ಆ ತಾಯಿ ವಂದಿಸತಕ್ಕಂಥ ಮಾತು ಯಾರು ಕೂಡ ಈ ಲಾಟಿಗಾಗಲಿ, ಗುಂಡಿಗಾಗಲಿ, ನೇಣಿಗಾಗಲಿ ಹೆದರ್ತಿರ್ಲಿಲ್ಲ. ಕ್ರಾಂತಿಕಾರಿಗಳು ಆಗಿರಲಿ, ಯಾರೇ ಆಗಿ, ಸತ್ಯಾಗ್ರಹಿಗಳು ಲಾಠಿಯನ್ನು ಎದುರಿಸ್ತಾ ಇದ್ದರು. ಕ್ರಾಂತಿಕಾರಿಗಳು ಗುಂಡಿಗೆ ತಮ್ಮ ಎದೆಯನ್ನು ಕೊಡ್ತಾಯಿದ್ರು. ಮತ್ತು ಕ್ರಾಂತಿಕಾರಿಗಳು ನೇಣಿಗೆ ಹೋಗಬೇಕಾದ್ರೆ ಒಂದೇ ಮಾತರಂ ಅಂತ ಹೇಳಿ ಅತ್ಯಂತ ಸಂತೋಷವಾಗಿ, ಯಾವುದೇ ದುಃಖ ಇಲ್ಲದೆ, ನೋವಿಲ್ಲದೆ, ಹೆಮ್ಮೆಯಿಂದ ನೇಣಿಗಂಬಕ್ಕೆ ಹೋಗ್ತಕ್ಕಂಥದ್ದು ನಾವು ಕಾಣ್ತೀವಿ. ನಾವು ಬ್ರಿಟಿಷಿಗೆ ಆಶ್ಚರ್ಯ, ಇದು ಯಾರು ಹೆದರ್ತಾನೆ ಇಲ್ಲ. ಇದು ಮೂಲ ಯಾವುದು? ಇದಕ್ಕೆ ಮೂಲ ಒಂದೇ ಮಾತರಂ. ಹಾಗಾಗಿ ಒಂದೇ ಮಾತರಮನ್ನು ನಿಷೇಧ ಮಾಡಬೇಕು ಅಂತ. ನಿಷೇಧ ಮಾಡಲು ಹೇಗೆ ಸಾಧ್ಯ ಆಗುತ್ತೆ? ಅದು ಅವರಿಗೆ ಅರ್ಥ ಆಗಲಿಲ್ಲ. ಅದು ಬಹುಶಃ ನಿಷೇಧ ಮಾಡಿ ಲಾಠಿ ಚಾರ್ಜ್ ಮಾಡಿಬಿಟ್ಟು ಆಗ್ಬಿಡುತ್ತೆ ಅಂತ.
ಅದು ನಿಷೇಧ ಮಾಡ್ದಂಗೆ ಅದು ಹೆಚ್ಚು ಹೆಚ್ಚು ಬೆಳೀತಾನೇ ಹೋಗ್ತಾ ಇತ್ತು. ಇದು ಒಂದೇ ಮಾತರಮನ ಒಂದು ದೊಡ್ಡ ಶಕ್ತಿ. ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ. ಹಾಗಾಗಿ ನಾವು ಯೋಚನೆ ಮಾಡಬೇಕು. ಹಾಗೆ ಒಂದೇ ಮಾತರಂ ಇದರಲ್ಲಿ ಏನಿದೆ ಅಡಗಿದೆ, ಇದರಲ್ಲಿ ಯಾಕೆ ಇಷ್ಟೊಂದು ಜನ ಒಂದೇ ಮಾತರಂ ಗೀತೆಗೆ ಇಷ್ಟೊಂದು ಮಹತ್ವ ಕೊಡ್ತಾರೆ? ಯಾಕೆ ಅಂತಂದರೆ ಈ ಗೀತೆಯಲ್ಲಿ ಭಾರತದ ಒಂದು ಪರಿಚಯ ಇದೆ, ಇದರಲ್ಲಿ ಭಾರತ ಇತಿಹಾಸ ಇದೆ, ಅಲ್ಲಿ ಭಾರತ ಮಾತೆಯನ್ನು ನಾವು ದುರ್ಗಿಯಾಗಿ, ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ ಕಾಣ್ತಕ್ಕಂಥ ಒಂದು ಒಳ ನೋಟ ಇದೆ ಇದರಲ್ಲಿ. ಹಾಗಾಗಿ ಮತ್ತು ಇದನ್ನು ಹೇಳ್ತಾ ಇದ್ದಾಗ ನಮಗೊಂದು ಸ್ಫೂರ್ತಿ ಬರುತ್ತೆ, ಭಾರತ ಏನು ಅಂತಕ್ಕಂಥ ನಮಗೊಂದು ಪರಿಚಯ ಆಗ್ತಿದೆ ಅದರಲ್ಲಿ. ಆ ರೀತಿ ಪರಿಚಯವನ್ನು ತುಂಬಿಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಅವ್ರು ಹೋಗ್ಬೇಕಾದ್ರೆ ತುಂಬಿ ಬೆಳೆದಿರ್ತಕ್ಕಂಥ ಹೊಲ ಗದ್ದೆಗಳನ್ನು ನೋಡಿದರು, ತೆಂಗಿನ ತೋಟಗಳು ನೋಡಿದರು, ಕಬ್ಬಿನ ಗದ್ದೆಗಳು ನೋಡಿದರು. ಅವಾಗ ಅನಿಸಿತು ನಮ್ಮ ಭಾರತ ಮತ್ತು ಫಲಭರಿತೆ. ಹಾಗಾಗಿ ಅವ್ರು ಹಾಡ್ತಾ ಶುರು ಮಾಡ್ತಾರೆ. ಮೊದಲನೇ ಒಂದೇ ಮಾತರಂ ಸುಜಲಾಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಒಂದೇ ಮಾತರಂ. ಅಂದರೆ ಇದರಲ್ಲಿ ಸುಜಲಾಂ ಅಂದರೆ ಇಡೀ ನಮ್ಮ ನದಿ ನಾವು ನೋಡ್ತೀವಿ, ಕಾವೇರಿಯಿಂದ ಹಿಡಿದು ಕಾವೇರಿ, ಗಂಗೆ, ಯಮುನೆ, ಸರಸ್ವತಿ, ಬ್ರಹ್ಮಪುತ್ರ ನದಿಗಳ ಒಂದು ಸಮೃದ್ಧವಾಗಿರ್ತಕ್ಕಂಥ ನಾಡು ಸುಜಲಾಂ. ಒಳ್ಳೆಯ ಆವತ್ತಿನ ಕಾಲದ 150 ವರ್ಷದ ಹಿಂದೆ ಬಹುಶಃ ನಾವು ನೀರನ್ನು ನೇರವಾಗಿ ಕುಡಿತಾ ಇದ್ದೀವಿ, ಆ ಥರದ ಒಂದು ಕಾಲಘಟ್ಟ ಇರ್ತಕ್ಕಂಥದ್ದು. ಆ ಕಾಲಘಟ್ಟ ಅದು ಸುಜಲಾಂ, ಒಳ್ಳೆಯ ನೀರು ತಕ್ಕಂಥದ್ದು ಸುಜಲಾಂ ಅಂತೇಳಿ. ಸುಫಲಾಂ ಅಂತ ತುಂಬಿ ತುಳ್ಕೊಳ್ತಕ್ಕಂಥ ಫಲಭರಿತವಾಗಿರ್ತಕ್ಕಂಥ ಗಿಡ ಮರಗಳಿಂದ, ಗದ್ದೆ ತೋಟಗಳಿಂದ ತುಂಬಿ ತುಳ್ಕೊಳ್ತಕ್ಕಂಥ ನಾಡಿದು ನಮ್ಮ ದೇಶ ಅದು. ಹಾಗೆ ಸುಫಲಾಂ ಅಂತೇಳಿ. ಹಾಗೆ ಮಲಯಜ ಶೀತಲಾಂ, ಈ ಬೆಟ್ಟ ಪರ್ವತಗಳಿಂದ, ಮಲೆಯ ಪರ್ವತಗಳಿಂದ ತಂಪಾದ ಗಾಳಿ ಬೀಸುತ್ತೆ ಈ ನಾಡಿನಲ್ಲಿ. ಹಾಗಾಗಿ ಆ ಮಾತೆ ನಿನಗೆ ಒಂದೇ ನಮಸ್ಕಾರ ಅಂತ ಹೇಳ್ತಕ್ಕಂಥ ಭಾವನೆ ಇದೆ ಅದರಲ್ಲಿ. ಅಂದರೆ ನಾವು ಯೋಚನೆ ಮಾಡಿ, ಇತಿಹಾಸದಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಮ ದೇಶ ಅತ್ಯಂತ ಸಮೃದ್ಧ ನಾಡು ಯಾಕೆ ಇತ್ತು ಅಂದರೆ ಈ ಕಾರಣಕ್ಕೋಸ್ಕರನೇ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಇದ್ದಿದ್ದನ್ನೇ ನಮಗೆ ಸಾವಿರಾರು ವರ್ಷಗಳ ಹಿಂದೆ ಈ ನಮ್ಮ ಸಂಪತ್ತು, ನಮ್ಮ ಸಮೃದ್ಧಿ ವಿದೇಶಿಗರ ಕಣ್ಣು ಕುಕ್ಕಿ ಅದು ದೋಚಿರಲಿಕ್ಕೆ ನಾವು ಇಲ್ಲಿ ಬಂದರೂ ನಮಗೆಲ್ಲ ಆ ಇತಿಹಾಸದಲ್ಲಿ ನಮಗೆ ಗೊತ್ತಿದೆ. ಅಂಥ ಒಂದು ಸಮೃದ್ಧಿ ಕಾಣುತ್ತೆ. ಮತ್ತು ಅದ್ರ ಜೊತೆಗೆ ಶುಭ್ರ ಜ್ಯೋತ್ಸ್ನ ಪುಲಕಿತ ಯಾಮಿನಿ ಅಂದರೆ ಆ ಚಂದ್ರನ ಬೆಳಕಿನಲ್ಲಿ, ಶುಭ್ರ ಜ್ಯೋತ್ಸ್ನ ಅಂದರೆ ಚಂದ್ರನ ಬೆಳಕು, ಆ ದಟ್ಟವಾಗಿರೋ ಚಂದ್ರನ ಬೆಳಕಿನಲ್ಲಿ ಭಾರತ ಮತ್ತು ಪುಲಕಿತಳಾಗಿದ್ದಾಳೆ, ಸಂತೋಷಭರಿತಳಾಗಿದ್ದಾಳೆ, ಆನಂದಭರಿತಳಾಗಿದ್ದಾಳೆ ಅನ್ನುವಂಥದ್ದು ಅವರಿಗೆ ಹೊಳೆಯುತ್ತದೆ. ಹಾಗಾಗಿ ಆ ಒಂದು ಭಾರತ ಮಾತೆಯ ಈ ಒಂದು ಕಲ್ಪನೆ ಇದೆಯಲ್ಲ, ಅದನ್ನು ಮೊದಲನೇ ವಾಕ್ಯ ತುಂಬಿಕೊಡ್ತಾರೆ ಅವರು. ಆನಂತರ ನಮ್ಮ ಭಾರತ ಮಾತೆಯ ಅಬಲೆಯನ್ನು ಹೆಂಗೆ ಅಬಲೆ ಆಗ್ತಾಳೆ? ಯಾಕೆಂದರೆ ಕೋಟಿ ಕೋಟಿ ಕಂಠ ಕಲಕಲ ನಿನಾದಕರಾಲೆ, ಅಂದರೆ ಕೋಟಿ ಕೋಟಿ ಕಂಠಗಳಿಂದ ನಿನ್ನನ್ನು ಹೊಗಳ್ತಕ್ಕಂಥ ಜನ ಇದ್ದಾರೆ, ನಿನ್ನನ್ನು ಮಾತಿನಿಂದ ಮೆಚ್ಚತಕ್ಕಂಥ ಜನ ಇದ್ದಾರೆ. ಕೋಟಿ ಕೋಟಿ ಕಂಠ ಕಲಕಲ ನಿಧಾನಕರಾಲೆ, ಕೋಟಿ ಕೋಟಿ ಭುಜ ಇದ್ರುತ ಕರ ವಾಲೆ, ಕೋಟಿ ಕೋಟಿ ಭುಜಗಳಿಂದ ಖಡ್ಗವನ್ನು ಜಳಪಿಸ್ತಕ್ಕಂಥ ಜನ ಇದ್ದಾರೆ. ಹಾಗಾಗಿ ನೀನು ಹೇಗೆ ಅಬಲೆ ಹೆಂಗಾಗ್ತೀಯ? ಅಬಲೆ ಹೆಂಗಾಗ್ತೀಯ? ಅಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗೆಯೇ ಬಹುಬಲಧಾರಿಣಿ ನಮಾಮಿ ತಾರಿಣಿ ಈ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. ವಿಪುಲದಳ ವಾರಿಣಿ, ವಿಪುಲದಳ ಅಂದರೆ ಶತ್ರುಗಳು ಸಂಹಾರ ಮಾಡ್ತಕ್ಕಂಥವ್ಳು ಅಂತ. ಅಂದರೆ ಅಷ್ಟು ಶಕ್ತಿ ಸಮೃದ್ಧವಾಗಿರ್ತಕ್ಕಂಥ ಮಾತೆ, ನಾನು ನಿನಗೆ ಹೊಂದಿಸ್ತೀನಿ, ನೀನು ಅಬಲೆ ಹೆಂಗಾಗ್ತೀಯ ನೀನು ಅನ್ನೋವಂಥ ಪ್ರಶ್ನೆಯನ್ನು ಅವರು ಇಡ್ತಾರೆ. ಕೋಟಿ ಕೋಟಿ ಜನ ನಿನ್ನನ್ನು ಆರಾಧಿಸ್ತಾರೆ ಅಂತ ಆ ಮಾತಲ್ಲಿ ಬರುತ್ತೆ. ಹಾಗೆಯೇ ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ಹೃದಯ, ತುಮಿ ಮರ್ಮ. ಅದು ನೀನೇ ವಿದ್ಯೆ, ನೀನೇ ಧರ್ಮ, ನೀನೇ ನಮ್ಮ ಹೃದಯ, ಹಾಗೆ ನೀನೇ ನಮ್ಮ ಪ್ರಾಣ. ತ್ವಮ್ಮಿ ಪ್ರಾಣ ಶರೀರೆ, ನಮ್ಮ ಇರ್ತಕ್ಕಂಥ ಪ್ರಾಣ ನೀನೇ, ನಮ್ಮ ಇರ್ತಕ್ಕಂಥ ಶಕ್ತಿ, ನಮ್ಮ ಬಾಹುಗಳಿರ್ತಕ್ಕಂಥ ಶಕ್ತಿ ನೀನೇ. ಅಂದರೆ ಭಾವತೇ ತುಮಿಮಾ ಶಕ್ತಿ, ಹೃದಯವೇ ತುಮಿಮಾ ಭಕ್ತಿ, ಹೃದಯದಲ್ಲಿರ್ತಕ್ಕಂಥ ಭಕ್ತಿ ನೀನೇ. ಅಂದರೆ ಹೀಗೆ ಹಾಡ್ತಾ ಹೋಗ್ತಾರೆ. ತೋಮಾರೊಯಿ ಪ್ರತಿಮಾಗಡಿ ಮಂದಿರೇ ಮಂದಿರೆ, ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ಹೃದಯ ಮಂದಿರದಲ್ಲಿ ನೀನು ನೆಲೆಸಿಬಿಟ್ಟಿದ್ದೀಯ, ನಿನ್ನ ಪ್ರತಿಮೆ ಅಲ್ಲಿದೆ ಅಲ್ಲಿ ಅನ್ನುವಂಥ ಇದನ್ನು ಅವರು ಅಲ್ಲಿ ಹೇಳ್ತಾರೆ. ಅದನ್ನು ಆಮೇಲೆ ಮುಂದುವರಿತಾ ಅದನ್ನೇ ಹೇಳ್ತಾರವರು. ತ್ವಮ್ಮಿ ದುರ್ಗಾ ದಶಪ್ರಹರಣಧಾರಿಣಿ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ. ಎಂಥ ಒಂದು ಸ್ಫೂರ್ತಿ ಕೊಡುತ್ತಿದ್ದು ಹಾಡ್ತಾ ಇದ್ರು ನಮಗೆ. ಅಂದರೆ ಇದರಲ್ಲಿ ತ್ವಮ್ಮಿ ದುರ್ಗಾ ದಶಪ್ರಹರಣಧಾರಿಣಿ,
ಅಂದರೆ ಅಲ್ಲಿ ದುರ್ಗಿಯ ಅವತಾರ ಶಕ್ತಿ. ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ 3 ಸಂಗತಿಗಳು ಮನುಷ್ಯನ ಜೀವನಕ್ಕೆ. ಒಂದು ಧನ ಬೇಕೇ ಬೇಕು, ಅದು ಲಕ್ಷ್ಮಿಯ ಸಂಕೇತ. ಹಾಗೆ ನಮಗೆ ವಿದ್ಯೆ ಬೇಕು, ಧನ ಗಳಿಸ್ಬೇಕು ಅಂತಂದರೆ ಬುದ್ಧಿಶಕ್ತಿ ಬೇಕು, ಕೌಶಲ್ಯ ಬೇಕು, ಅದೆಲ್ಲ ಬೇಕು, ಅದು ಸರಸ್ವತಿ ಸಂಕೇತ. ಹಾಗೆ ಅದನ್ನೆಲ್ಲ ಕಾಪಾಡಿಕೊಳ್ಳಲಿಕ್ಕೆ ಶಕ್ತಿ ಬೇಕು. ಪ್ರಪಂಚದ ನಮಗಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಮನುಷ್ಯರಿಗೂ ಈ 3 ಸಂಗತಿ ಬೇಕೇ ಬೇಕು. ಅವನು ಶಕ್ತಿ ಸಾಮರ್ಥ್ಯವಂತನಾಗಿರಬೇಕು, ಬುದ್ಧಿವಂತನಾಗಿರಬೇಕು ಮತ್ತು ಧನವಂತನಾಗಿರಬೇಕು. ಆವಾಗ ಸುಖ ಸಮೃದ್ಧಿ ಸಂಪತ್ತು ಅಲ್ಲಿ ನೆಲೆಸುತ್ತೆ. ಇದು ಭಾರತೀಯ ಪರಂಪರೆ ಒಳಗೆ ಇದು ಪ್ರತೀಕ ಅಷ್ಟೇ. ಯಾರೋ ವಿರೋಧ ಮಾಡ್ದಂಗೆ ಇದರಲ್ಲಿ ನಾವು ಅದನ್ನು ದುರ್ಗಿ ಅಂತ ಮಾಡ್ತೀವಿ, ಆ ಥರದ್ದು ಅಲ್ಲ ಇದು. ಸ್ವಲ್ಪ ಅದು ಭಾಳ ಬೇರೆ ವಿಷಯ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಅಂದರೆ ಭಾರತ ಮಾತೆಯನ್ನು ದುರ್ಗಿಯಾಗಿ, ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ ನಾವು ಕಾಣ್ತೀವಿ ನಾವು. ಆ ರೀತಿಯ ಒಂದು ವರ್ಣನೆಯನ್ನು ಇಲ್ಲಿ ಅವರು ನಮಗೆ ಮಾಡಿಕೊಡ್ತಾರೆ ಬಂಕಿಂಚಂದ್ರ ಚಟರ್ಜಿ ಅವರು. ಹಾಗಾಗಿ ಇಂಥ ಒಂದು ಸರಸ್ವತಿ ರೂಪದಲ್ಲಿರ್ತಕ್ಕಂಥ, ಲಕ್ಷ್ಮೀ ರೂಪದಾಗಿರ್ತಕ್ಕಂಥ, ದುರ್ಗಿಯ ರೂಪದಾಗಿರ್ತಕ್ಕಂಥ ತಾಯಿ ನನಗೆ ನಾನು ವಂದಿಸುವೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಮತ್ತು ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಒಂದೇ ಮಾತರಂ. ಈ ರೀತಿ ಅಂದರೆ ಹೇಳ್ಬೇಕಾರೆ ಇಲ್ಲಿ ಕಮಲದಳ ವಿಹಾರಿಣಿ. ಕಮಲ ಅಂದರೆ ಭಾಳ ಜನ ಏನು ಮಾಡ್ತಾರೆ, ಅದನ್ನು ಹೂವು ಅಂತ ಅಂದ್ಕೋತಾರೆ. ಕಮಲ ಅಂತಕ್ಕಂಥದ್ದು ಇಲ್ಲಿ ಸಮೃದ್ಧಿಯ ಸಂಕೇತ, ಸಂಪತ್ತಿನ ಸಂಕೇತ ಕಮಲ ಅಂತ. ಆ ಕಮಲದಲ್ಲಿ ಅವರು ವಿಹರಿಸ್ತಕ್ಕಂಥವಳು ಅನ್ನುವಂಥ ಒಂದು ಅರ್ಥ ಇದು. ಕಮಲದಳ ವಿಹಾರಿಣಿ ಅಂತಂದರೆ ಆ ಅರ್ಥದಲ್ಲಿ ನಾವು ಅದನ್ನು ಅರ್ಥಕೊಂಡಬೇಕು. ಹಾಗೆ ಅಮಲಾಂ ಅಂದರೆ ಪರಿಶುದ್ಧಳಾಗಿರ್ತಕ್ಕಂಥವಳು. ಅತುಲಾಂ, ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಪ್ರಪಂಚದಲ್ಲಿ, ಅಂಥ ಮಾತೆ ನೀನು. ಅಂದರೆ ಆ ರೀತಿಯ ಒಂದು ವರ್ಣನೆಯನ್ನು, ತುಲನೆಗೆ ಸಾಧ್ಯ ಇಲ್ಲದಿರ್ತಕ್ಕಂಥ ಪರಿಶುದ್ಧ ಚಾರಿತ್ರ್ಯ ಇರ್ತಕ್ಕಂಥ ಮಾತೆ ನೀನು, ನಿನಗೆ ನಾನು ವಂದಿಸ್ತೀನಿ ಅನ್ನುವಂಥ ಭಾವ ಅಲ್ಲಿ ತುಂಬಿಕೊಡ್ತಾರೆ. ಮತ್ತು ರಿಪೀಟ್ ಮಾಡ್ತಾರೆ, ಶ್ಯಾಮಲಾಂ ಸುಜಲಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಒಂದೇ ಮಾತರಂ. ಹೀಗೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಹಾಡ್ತಾ ಇದ್ದಾಗ ನಮಗೆ ಒಂದು ರೀತಿ ಮೈಯಲ್ಲಿ ನಮಗೂ ಕೂಡ ರವೀಂದ್ರನಾಥ್ ಠಾಗೂರ್ ಹೇಳಿದ್ರು ಒಂದು ವಿದ್ಯುತ್ ಸಂಚಾರ ಆಗ್ತದೆ ಅಂತೇಳಿ. ಆ ರೀತಿ ನಮಗೂ ಕೂಡ ನಾವು ಭಾವುಕರಾಗ್ತೀವಿ. ನಾವು ಇಡೀ ಭಾರತ ಮಾತೆಯ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ, ಅವಳನ್ನು ನಿಜ ರೂಪದಲ್ಲಿ ವರ್ಣನೆ ಮಾಡ್ತಕ್ಕಂಥ ಒಂದು ಗೀತೆ ಒಂದೇ ಮಾತರಂ.